ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ಮೇಡಮ್ ಅವರೇ, ಆದರೆ ಅಪ್ಪಿ ತಪ್ಪಿ ನನ್ನ ಬಾಯಲ್ಲಿಂತ ಮಾತು ಬಂದಾಗ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಸಿದ್ದು ಅವರೇ, ನಾನು ಯಾವತ್ತೂ ನಿಮ್ಮ ಬಗ್ಗೆ ಹಾಗೆ ತಿಳ್ಕೊಂಡಿಲ್ಲ. ಅಮ್ಮಯ್ಯ, ಸಾರಿ ಮೇಡಮ್ ಅವರೇ. ಆದರೂ ಇದೆಲ್ಲ ಯಾಕೆ ಹಿಂಗಾಯ್ತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಮೇಡಮ್ ಅವರೇ. ಅತ್ತೆ ಹಾಗೆ ಹೇಳಿದ ತಕ್ಷಣ ನಿಮಗೆ ಒಳ್ಳೇದಾಗುತ್ತೆ ಅಂತ ನಾನು ಎಲ್ಲ ಕೆಲಸನೂ ಮಾಡಿದೆ. ಅವ್ರ ಮಾತಿನ ಬಗ್ಗೆ ಒಂಚೂರು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಆದರೆ ನಮ್ಮ ಜನ್ಮದಿನಾಂಕ ಜಾತಕ ಎಲ್ಲ ಶಾಸ್ತ್ರಿಗಳ ಹತ್ರ ಕೊಟ್ಟಾಗ ಅವ್ರು ನನಗೆಲ್ಲ ಹೇಳಿದ್ರು, ಇಂಥ ವ್ರತ ಯಾರೂ ಯಾವತ್ತೂ ಮಾಡೇ ಇಲ್ಲ ಅಂತ. ಹಾಗೆ ನನಗೆ ಅನ್ನಿಸ್ತು, ವ್ರತ ಅನ್ನೋ ನೆಪದಲ್ಲಿ ನಾವಿಬ್ಬರು ದೂರ ದೂರ ಇರಬೇಕು, ಸರಿಯಾಗಿ ಮಾತಾಡಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಅದು ಅಲ್ಲದೆ ನಾನು ವ್ರತ ಮಾಡ್ತಿರುವಾಗ ನೀವು ದೇವಸ್ಥಾನಕ್ಕೆ ಬಂದು ಉರುಳು ಸೇವೆ ಮಾಡ್ತಿರೋದನ್ನು ನನಗೆ ನೋಡೋಕ್ಕಾಗಲಿಲ್ಲ ಸಿದ್ದು ಅವರೇ. ನೋಡಿ, ನಾನೇನೋ ಮಾತಾಡಬೇಕು, ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತ ಹೀಗೆಲ್ಲ ಮಾತಾಡಲಿಲ್ಲ. ಹೋಗಲಿ ಬಿಡಿ ಮೇಡಮ್ ಅವರೇ. ಆದರೂ ನಮ್ಮವ್ವ ಹುಸಿ ಸೂಕ್ಷ್ಮ, ಏನಾದರೂ ಅಂದರೆ ಅದನ್ನೇ ಮನಸ್ಸು ತೊಗೊಂಡು ಹಾಸಿಗೆ ಹಿಡಿದ್ಬಿಡ್ತಾಳೆ. ಅದಕ್ಕೆ ಇನ್ನು ಮುಂದೆ ಅವಳ ತಾವು ಮಾತಾಡುವಾಗ ಹುಸಿ ನೋಡ್ಕೊಂಡು ಮಾತಾಡಿ. ಸರಿ ಸಿದ್ದು ಅವರೇ, ಇನ್ನು ಮುಂದೆ ಎಂಥ ಪರಿಸ್ಥಿತಿ ಬಂದ್ರೂ ಸರಿ, ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ. ನೀವು ಆರಾಮಾಗಿರಿ. ಮೇಡಮ್ ಅವರೇ, ನಮ್ಗೆ ಗೊತ್ತು ನಿಮಗೂ ಕೆಲವೊಂದು ನೋವಾಯ್ತವೆ ಅಂತ. ಆದರೂ ನಿಮ್ಗೊಂಥರ ಭೂಮಿ ತಾಯಿಗಿದ್ದಷ್ಟು ತಾಳ್ಮೆ ಇದೆ ಮೇಡಮ್ ಅವರೇ. ಆ ಗುಣನೇ ನಿಮ್ಮಲ್ಲಿ ನನಗೆ ಇಷ್ಟ. ಅತ್ತೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ನನ್ನನ್ನು ಸಿದ್ದು ಅವ್ರನ್ನ ದೂರ ಮಾಡೋಕ್ಕಾಗಲ್ಲ. ನೀನೇ ಗೂಬೆ. ಏನು ಹೇಳ್ತಾ ಇದ್ದೀರಾ ಸರ್? ಯಾಕೆ ವಿಶ್ವ, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಕರಾಳ ಸತ್ಯ ಈಗ ಹೊರಗೆ ಬರ್ತಿದೆ ಅಂತ ಭಯ ಆಗ್ತಾ ಇದೆಯಾ? ಸಿ, ರಾವಣ ಬಂದು ಸೀತಾ ಮಾತನ್ನ ಅಪಹರಿಸ್ಕೊಂಡು ಹೋದಾಗ ಆಕೆಗೆ ಪಾಪ ಗೊತ್ತಾಗದೇ ಇರಬಹುದು. ಆದರೆ ಅವಳ ಗಂಡ ರಾಮನಿಗೆ ವಿಷಯ ಗೊತ್ತಿತ್ತು. ನೀನೇ ಗೂಬೆ ಅನ್ನೋ ವಿಷಯ ನನಗೂ ಗೊತ್ತಿತ್ತು ವಿಶ್ವ, ಸುಮಾರು ದಿವಸದಿಂದ ಗೊತ್ತಿತ್ತು. ಆದರೆ ಯುಸಿ, ನಿನ್ನ ಬಾಯಿಂದನೇ ಈ ಸತ್ಯನ ಹೊರಬಿಡಿಸ್ಬೇಕು ಅಂತ ನಾನು ಕಾದೆ. ಏನಂತ ಹೇಳಿದೆ ನೀನು? ಜಾನ್ವಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್, ನಾನು ಅವರು ನೋಡೇ ಇಲ್ಲ ಸರ್ ಅಂದ್ಬಿಟ್ಟಿಯಲ್ಲ. ಎಲ್ಲರೂ ಬಣ್ಣ ಹಚ್ಕೊಂಡು ಡ್ರಾಮಾ ಆಡ್ತಾರೆ ವಿಶ್ವ. ಯು ಆರ್ ಅ ಗುಡ್ ಆ್ಯಕ್ಟರ್. ಬಣ್ಣ ಹಚ್ಕೊಳ್ಳದೆ ನಾಟಕ ಮಾಡಿಬಿಟ್ಟೆ. ನನ್ನ ಜೀವನ ಜೊತೆ ಆಟ ಆಡ್ಬೇಕಲ್ಲ ವಿಶ್ವ. ನನ್ನ ಹೆಂಡತಿಯಲ್ಲೋ ನೀನು ಚಾಪೆ ಕೆಳಗಡೆ ತೂರಿದ್ರೆ ಜಯಂತ ರಂಗೋಲಿ ಕೆಳಗೆ ತೂರ್ತಾನೆ. ಇವತ್ತು ನಿನ್ನ ಕರ್ಕೊಂಡು ಬಂದಿದ್ದು ನನ್ನ ಹೆಂಡತಿ ಶ್ರದ್ಧಾಂಜಲಿಗೆ ಅಂತ ನೀನು ಅಂದ್ಕೊಂಡಿದ್ದೀಯಾ? ಸಾರಿ, ಆದರೆ ಇವತ್ತು ನಾನು ನಿನ್ನಲ್ಲಿ ಕರ್ಕೊಂಡು ಬಂದಿರೋದು ನನ್ನ ಹೆಂಡತಿ ಜಾನ್ವಿ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ. ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಹೇಳೋರು ಎಲ್ಲಿದ್ದಾರೆ ಅಂತ. ಸರ್, ನಂಗೆ ನಿಜವಾಗಿ ವಿಶ್ವ, ಮತ್ತೆ ಸುಮ್ಮನೆ ಹೇಳಬೇಡ. ನನಗೆ ಗೊತ್ತು ನೀನೇನು ಹೇಳ್ತೀಯ ಅಂತ. ನಾನು ತುಂಬ ಅಮಾಯಕ ಹುಡುಗ ಸರ್, ನನಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ ಅಂತ ಅಲ್ವಾ? ಕೈಗೆ ಬಂದಿರೋ ಬೇಟೆಯನ್ನು ಬಿಡೋಕ್ಕೆ ಯು ಥಿಂಕ್ ಐ ಆಮ್ ಅ ಮ್ಯಾಡ್ ಗಾಯ್. ಹೌದು, ನಿನ್ನ ಪ್ರಕಾರ ನಾನು ಹುಚ್ಚ, ಜಯಂತ ಹುಚ್ಚ. ಯು ಆರ್ ರೈಟ್, ನಾನು ಹುಚ್ಚಾನೆ. ಜಯಂತ ಹುಚ್ಚ ಆಗಿರೋದು ನಿಜ, ಆದರೆ ಅವನ ಹೆಂಡತಿ ಪ್ರೀತಿನಲ್ಲಿ ಹುಚ್ಚ ಆಗಿದ್ದಾನೆ. ಆದರೆ ಯುಸಿ, ಇಡೀ ಜಗತ್ತು ಹೇಳ್ತು ನನ್ನ ಜಾನ್ವಿಯವರು ಸತ್ತು ಹೋಗಿದ್ದಾರೆ ಅಂತ. ಬಟ್ ನೋ, ಐ ಡಿಡ್ಂಟ್ ಬಿಲೀವ್ ಇಟ್. ಆಮೇಲೆ ಜನರೆಲ್ಲ ಹೇಳಿದ್ರು, ಜಯಂತ ನೀನು ಹ್ಯಾಲುಸಿನೇಟ್ ಮಾಡ್ತಿದೀಯಾ ಅಂತ. ನಾನು ಇದೇ ಕಣ್ಣುಗಳಿಂದ ಜಾನ್ವಿಯವರನ್ನ ನೋಡಿದ್ದೀನಿ. ಅವ್ರ ಕೈಗಳಿಂದ ನಾನು ಹಿಡ್ದಿದ್ದೀನಿ. ಅವ್ರನ್ನಿಂದ ಬಿಡಿಸ್ಕೊಳಕ್ಕೆ ಹೋದಾಗ ಕೈ ಹಿಡ್ದಿದ್ದೀನಿ ವಿಶ್ವ. ಅವ್ರು ನನ್ನ ಕೈ ಬಿಟ್ಟು ಹೋದ ಮೇಲೆ ಜಾನ್ವಿಯವ್ರು ನನಗೆ ಕಾಣಿಸ್ಲಿಲ್ಲ ವಿಶ್ವ. ಆದರೆ ಯುಸಿ, ಅವರು ಬದುಕಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸ್ಟ್ರಾಂಗ್ ಪ್ರೂಫ್ ಉಳಿದ್ಬಿಡ್ತು. ಇದು ನನ್ನ ಚಿನ್ನು ಮರಿ ಬಳೆಗಳೇ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ವಿಶ್ವ. ಈ ಬಳೆಗಳು ನನ್ನ ಕೈಯಲ್ಲಿದೆ ಅಂದರೆ ಅವರು ಬದುಕಿದ್ದಾರೆ ಅಂತ ಅರ್ಥ ಅಲ್ವಾ? ಅವರು ಬದುಕಿದ್ದಾರೆ ಅಂದರೆ ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಗೊತ್ತು. ಟೆಲ್ ಮಿ ವೇರ್ ಇಸ್ ಮೈ ವೈಫ್.
ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್. ನೀವು ಏನೇನೋ ಕಲ್ಪನೆ ಮಾಡ್ಕೋತಿದ್ದೀರಾ ವಿಶ್ವ, ಸರ್. ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರೋ ಕಲ್ಪನಾ ಜೀವಿ ಜಯಂತ ಅಲ್ಲ. ನಾನಿವಾಗ ವಾಸ್ತವದಲ್ಲಿ ಬದುಕ್ತಾ ಇದ್ದೀನಿ. ಟೆಲ್ ಮೀ, ವೇರ್ ಇಸ್ ಮೈ ವೈಫ್? ಅದು ಬೇಕು ಇದು ಬೇಕು ಅಂತ ಆಸೆ ಪಟ್ರೆ ಇರೋದನ್ನು ಕಳ್ಕೊಬೇಕಾಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಕಂಡವ್ರ ದುಡ್ಡನ್ನ ಪಾಷಾಣ ಅಂತ ಅನ್ಕೋಬೇಕಿತ್ತು. ಏನ್ರಿ ಇದು? ದುಡ್ಡಿನ ವಿಚಾರದಲ್ಲಿ ನಮ್ಮ ಸಂತು ಎಷ್ಟು ಬುದ್ಧಿವಂತ, ಇಂಥ ಕೆಲಸ ಮಾಡ್ಕೊಂಡಿದ್ದಾನೆ ಅಂದರೆ ನನ್ನ ಕೈಯಲ್ಲಿ ನಂಬಕ್ಕಾಗ್ತಾ ಇಲ್ಲ. ಮನುಷ್ಯನಿಗೆ ಆಸೆ ಇರುತ್ತೆ ಲಕ್ಷ್ಮಿ, ತಪ್ಪಲ್ಲ. ಆದರೆ ಇವನಿಗೆ ಎಲ್ಲವುದು ನನಗೇ ಬರಬೇಕು ಅನ್ನೋ ದುರಾಸೆ ದುಃಖ ಅಷ್ಟೇ ತರುತ್ತೆ. ಇವನಿಗೆ ಯಾವ ರೀತಿ ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಆ ಭಗವಂತನೇ ಇವನಿಗೆ ಬುದ್ಧಿ ಕಲಿಸ್ಬೇಕು. ಆದರೂ ಪಾಪ ಎಷ್ಟೊಂದು ದುಡ್ಡು ಕಳ್ಕೊಳ್ತಾ ಇದ್ದಾನೆ. ಏನ್ರಿ, ನಾವೇನಾದ್ರೂ ಸಹಾಯ ಮಾಡ್ಬೋದಾ? ಏನಮ್ಮ ಒಬ್ಬಳೆ ಮನೇಲಿದೆಯಲ್ಲ, ಬೇಜಾರಾಯ್ತಾ? ಹಾಗೇನಿಲ್ಲ ಸರ್, ನಾನು ತೋಟಕ್ಕೆ ಹೋಗಿದ್ದೆ. ಒಳ್ಳೆ ಕೆಲಸ ಮಾಡಿದ್ಯಾ. ಅಲ್ಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅತ್ತೆ, ನಾನು ಮೇಲೆ ಇಡ್ತೀನಿ. ಚಂದನ, ದೇವ್ರ ಮನೇಲಿ ಇಟ್ಬಿಡಮ್ಮ. ಅಮ್ಮ, ದರ್ಶನ ಎಲ್ಲ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು. ದೇವಿ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಅದು ಸರಿ, ವಿಶ್ವ ಅವರಲ್ಲಿ ಕಾಣಿಸ್ತಾನೆ ಇಲ್ಲ. ಅವನೆಲ್ಲಿ ಬಂದ ನಮ್ಮ ಜೊತೆ? ನಮ್ಮನ್ನೆಲ್ಲ ಹೊರಡಿಸ್ಬಿಟ್ಟು ಅವ್ನು ಬರಲೇ ಇಲ್ಲ. ಸುಮ್ಮನೆ ನಾವೇ ಹೋಗಿ ಬಂದಿದ್ದಾಯಿತು. ಹೌದಾ? ಅಂದರೆ ಎಲ್ಲಿಗೆ ಹೋದ್ರು ಅವರು? ನಾವು ಹೊರಡುವಾಗ ಜಯಂತ್ ಅವ್ರು ಬಂದಿದ್ರು. ಅದು ಯಾವುದೋ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಜೊತೆ ಏನಾದರೂ ಹೋಗಿರ್ಬೇಕು ನೋಡು. ಸರಿ, ನಾನು ಹೋಗಿ ಕಾಲು ತೊಳ್ಕೊಂಬರ್ತೀನಿ. ಅಯ್ಯೋ ದೇವ್ರೆ, ವಿಶ್ವ ಯಾಕೆ ಅವ್ರ ಜೊತೆ ಹೋದ? ಅಯ್ಯೋ, ಅವನಿಗೇನು ಆಗಬಾರ್ದು. ದೇವ್ರೆ, ಪ್ಲೀಸ್ ಅವರಿಗೇನು ಆಗದಿರೋ ಥರ ನೋಡ್ಕೊ. ಅವ್ನು ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ, ಏನೆಲ್ಲ ಮಾಡ್ತಿದ್ದಾನೆ. ಹೌದು, ಜಯಂತ್ ಅವ್ರು ಯಾಕೆ ಅವನು ಅವ್ನ ಮನೆ ಕರ್ಕೊಂಡು ಹೋದ್ರು? ಅವ್ರಿಗೇನಾದರೂ ಅನುಮಾನ ಬಂದಿದೆಯಾ? ನಾನು ಈ ಮನೆಯಲ್ಲೇ ಇದ್ದೀನಿ ಅಂತ ಸತ್ಯ ಏನಾದರೂ ಗೊತ್ತಾಗಿದೆಯಾ? ಮೊದಲು ಅವನಿಗೆ ಫೋನ್ ಮಾಡಬೇಕು. ಇವನು ಯಾಕೆ ಫೋನ್ ಹಚ್ತಿಲ್ಲ? ಚಂದನ ಅವರೇ, ನಂಗೊಂದು ಸ್ಟ್ರಾಂಗ್ ಕಾಫಿ ಕೊಡ್ತೀರಾ? ನಾನು ಮೇಲೆ ಇರ್ತೀನಿ. ವಿಶ್ವ, ಎಲ್ಲೋ ಇದೆಯಾ ನೀನು? ಲಕ್ಷ್ಮೀ